ನಮಸ್ಕಾರ. ಇಲ್ಲಿಯವರೆಗೆ ನಾವು ಜೈವಿಕ ಇದ್ದಿಲು ಬಯೋಚಾರ್ ಎಂದರೆ ಏನೆಂದು ಹಾಗೂ ಅದು ಕೃಷಿಗೆ ಹೇಗೆ ಪ್ರಯೋಜನಕಾರಿ ಎಂದು ನೋಡಿದೆವು. ಈಗ ನಾವು ಜೈವಿಕ ಇದ್ದಿಲನ್ನು ಹೇಗೆ ಉಪಯೋಗಿಸುವುದು ಎಂದು ನೋಡೋಣ. ಉಪಯೋಗಿಸುವ ಮೊದಲು ನಾವು ಜೈವಿಕ ಇದ್ದಿಲಿಗೆ ಸೂಕ್ಷ್ಮಾಣುಜೀವಿಗಳು ಮತ್ತು ಪೌಷ್ಟಿಕಾಂಶಗಳನ್ನು ತುಂಬುತ್ತೇವೆ. ಮೊದಲ ಹಂತದಲ್ಲಿ ಜೈವಿಕ ಇದ್ದಿಲನ್ನು ಸೂಕ್ಷ್ಮ ಜೀವಿಗಳಿಂದ ತುಂಬಿಸುತ್ತೇವೆ. ಇದಕ್ಕೆ ನಾವು ಜೀವಾಮೃತ, ಗೌಕೃಪಾ ಅಮೃತ, ಸಗಣಿ ಗೊಬ್ಬರ, ಪಂಚಗವ್ಯ, ಘನಜೀವಾಮೃತ ಅಥವಾ ಇನ್ಯಾವುದಾದರೂ ಜೈವಿಕ ಗೊಬ್ಬರದ ಮಿಶ್ರಣವನ್ನು ಉಪಯೋಗಿಸುತ್ತೇವೆ. ಇವಕ್ಕೆ ಜೈವಿಕ ಇದ್ದಿಲನ್ನು ನೀರಿನೊಂದಿಗೆ ಸೇರಿಸಿದಾಗ ಅದು ಹೀರಿಕೊಳ್ಳುತ್ತದೆ. ಎರಡನೇ ಹಂತದಲ್ಲಿ ಜೈವಿಕ ಇದ್ದಿಲಿನ ಜೊತೆ ಸಮ ಪ್ರಮಾಣದಲ್ಲಿ ಗೊಬ್ಬರ ಸೇರಿಸುವುದು. ಉದಾಹರಣೆಗೆ 1 ಟನ್ ಗೊಬ್ಬರಕ್ಕೆ 1 ಟನ್ ಜೈವಿಕ ಇದ್ದಿಲನ್ನು ಸೇರಿಸುವುದು. ಈ ಪ್ರಮಾಣವು 1 ಸಲಕ್ಕೆ 1 ಎಕರೆ ಭೂಮಿಗೆ ಸಾಕಾಗುತ್ತದೆ. ಮಿಶ್ರಣ ಮಾಡಿದ ನಂತರ ಅದನ್ನು ನೆರಳಿನಲ್ಲಿ ತೆಳುವಾಗಿ ಮುಚ್ಚಿ ಕಡಿಮೆ ಎಂದರೆ 15 ದಿನಗಳ ಕಾಲ ಬಿಡಬೇಕು. ಈ 15 ದಿನಗಳಲ್ಲಿ ದಿನಕ್ಕೊಮ್ಮೆ ಅದನ್ನು ತಿರುಗಿಸಬೇಕು ಮತ್ತು ತೇವಾಂಶ ಉಳಿಸಲು ನೀರಿನಿಂದ ಸಿಂಪಡಿಸಬೇಕು. 15 ದಿನಗಳ ನಂತರ ಸೂಕ್ಷ್ಮ ಜೀವಿಗಳಿರುವ ಮತ್ತು ಅವಶ್ಯಕವಾದ ಪೌಷ್ಟಿಕಾಂಶಗಳಿರುವ ಜೈವಿಕ ಇದ್ದಿಲು ಈಗ ಹೊಲದಲ್ಲಿ ಬಳಸಲು ಸಿದ್ಧವಾಗುತ್ತದೆ. ಹೀಗೆ ತಯಾರಿಸಿದ ಜೈವಿಕ ಇದ್ದಿಲಿನ ಮಿಶ್ರಣದಲ್ಲಿ 1 ಟನ್ ಜೈವಿಕ ಇದ್ದಿಲು, 1 ಟನ್ ಗೊಬ್ಬರ ಮತ್ತು ಸೂಕ್ಷ್ಮಾಣುಜೀವಿಗಳ ಮಿಶ್ರಣ 1 ಎಕರೆಗೆ ಸಾಕಾಗುವಷ್ಟಿರುತ್ತದೆ. ಈಗ ಇದನ್ನು ಹೇಗೆ ಮಣ್ಣಿನ ಜೊತೆ ಬೆರೆಸುವುದು ಎಂದು ನೋಡೋಣ. ಜೈವಿಕ ಇದ್ದಿಲಿನ ಮಿಶ್ರಣವನ್ನು 2 ರೀತಿಯಲ್ಲಿ ಕೃಷಿ ಭೂಮಿಗೆ ಬಳಸಬಹುದು. ನೀವು ಸ್ವಲ್ಪ ಅಂತರದಲ್ಲಿ ಬೀಜಗಳನ್ನು ಬಿತ್ತುವುದಾದರೆ ಆ ಸಾಲುಗಳಲ್ಲಿ ಬೀಜ ಬಿತ್ತುವ ಮುನ್ನ ಜೈವಿಕ ಇದ್ದಿಲಿನ ಮಿಶ್ರಣವನ್ನು ಸೇರಿಸಿ ಅದನ್ನು 6 ರಿಂದ 12 ಇಂಚುಗಳಷ್ಟು ಆಳದಲ್ಲಿ ಭೂಮಿಯ ಮಣ್ಣಿಗೆ ಸೇರಿಸಿ. ನೀವು ಬೀಜಗಳನ್ನು ಹತ್ತಿರದಲ್ಲಿ ನೆಡುವುದಾದರೆ ಆಗ ನೀವು ಜೈವಿಕ ಇದ್ದಿಲನ್ನು ಭೂಮಿಯ ಮೇಲೆ ಹದವಾಗಿ ಹರಡಿ ನಂತರ ಮಣ್ಣಿನ ಜೊತೆಗೆ ಮಿಶ್ರಣ ಮಾಡಿ. ನೀವು ಅದನ್ನು ಮಿಶ್ರಣ ಮಾಡಲು ಒಂದು ಟ್ರ್ಯಾಕ್ಟರ್ ಅನ್ನು ಬಳಸಬಹುದು. ಹೀಗೆ ಮಾಡಿದ ನಂತರ ಹಿಂದಿನಿಂದ ನೀವು ಪಾಲಿಸಿಕೊಂಡು ಬಂದಿರುವ ಕೃಷಿ ವಿಧಾನವನ್ನು ಎಂದಿನಂತೆ ಅನುಸರಿಸಿರಿ. ಅದರಲ್ಲೇನೂ ವ್ಯತ್ಯಾಸವಿಲ್ಲ. ಜೈವಿಕ ಇದ್ದಿಲನ್ನು ಮಣ್ಣಿನೊಳಗೆ ಸೇರಿಸುವುದು ಬಹಳ ಮುಖ್ಯ ಎನ್ನುವುದನ್ನು ನೆನಪಿನಲ್ಲಿಡಿ. ಅದನ್ನು ಕೇವಲ ಭೂಮಿಯ ಮೇಲ್ಮೈಗೆ ಮಾತ್ರ ಸೇರಿಸಿಬಿಟ್ಟರೆ ಸಾಲದು. ಸಣ್ಣ ವಿಸ್ತೀರ್ಣದ ಜಾಗದಲ್ಲಿ ನಮ್ಮೊಡನೆ ಜೈವಿಕ ಇದ್ದಿಲನ್ನು ಬಳಸುವ ಪ್ರಯತ್ನದಲ್ಲಿ ಭಾಗಿಯಾಗಿದ್ದ ಎಲ್ಲ ರೈತರು ಈ ವರ್ಷ ಅದನ್ನು ತಮ್ಮ ಉಳಿದ ಕೃಷಿ ಭೂಮಿಯಲ್ಲಿ ವ್ಯಾಪಕವಾಗಿ ಬಳಸಲು ಬಹಳ ಉತ್ಸುಕರಾಗಿದ್ದಾರೆ. ನೀವು ಕೂಡ ಒಮ್ಮೆ ಪ್ರಯತ್ನಿಸುತ್ತೀರಿ ಎಂದು ನಾವು ಆಶಿಸುತ್ತೇವೆ. ಜೈವಿಕ ಇದ್ದಿಲಿನ ಮೇಲೆ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಯೂಟ್ಯೂಬ್ ಚಾನೆಲ್ನ ಹಾರ್ಟಿಕಲ್ಚರ್ ಬಯೋಚಾರ್ ನನ್ನು ವೀಕ್ಷಿಸಿ ಅಥವಾ ನಿಮ್ಮನ್ನು ಭೇಟಿ ಮಾಡಲು ಬಂದ ಹಾರ್ಟ್ಫುಲ್ನೆಸ್ ಸ್ವಯಂ ಸೇವಕರನ್ನು ಸಂಪರ್ಕಿಸಿ. ಧನ್ಯವಾದಗಳು.